ತೀರ್ಪುಗಾರರ ಗಮನಕ್ಕೆ ನೀಡಲಾಗಿರುವಂತಹ ವಿಷಯ ಮಲಿನಗೊಳ್ಳುತ್ತಿರುವಂತಹ ಕ್ಯಾಂಪಸ್. Judges, please note code letter A on the stage. Bismillah, walhamdulillah, wassalatu wassalamu ala ashrafi rasulillah wa ala alihi wa sahbihi ajma'in, amma ba'd. ಗೌರವಾನ್ವಿತ ಅಧ್ಯಕ್ಷರೇ, ನನ್ನ ಪ್ರೀತಿಯ ಉಸ್ತಾದರೇ ಹಾಗೂ ನನ್ನ ಮುಂದೆ ಕುಳಿತಂತಹ ಮುತಾಲಿಂ ವಿದ್ಯಾರ್ಥಿಗಳೇ, ರನ್ನ ಹದ್ದಿನಂತೆಯೇ ಕೊಕ್ಕರಿಸುತ್ತಿರುವ ತೀರ್ಪುಗಾರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ನಾನು ಇಂದು ನಿಮ್ಮ ಮುಂದೆ ಮಲಿನವಾಗುತ್ತಿರುವ ಕ್ಯಾಂಪಸ್ ಎಂಬ ವಿಷಯದ ಕುರಿತು ಒಂದೆರಡು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹು ತೌಫೀಕ್ ನೀಡಲಿ. ಆಮೀನ್ ಆಮೀನ್ ಯಾ ರಬ್ಬಲ್ ಆಲಮೀನ್. ನನ್ನ ಪ್ರೀತಿಯ ಸಹೋದರರೇ, ಪ್ರಸ್ತುತ ಈ ಭಾರತದಲ್ಲಿ ಸಕಾಲಿಕವಾಗಿ ಚರ್ಚೆಗೊಳಪಡುತ್ತಿರುವ ವಿಷಯವಾಗಿದೆ ಈ ಮಲಿನವಾಗುತ್ತಿರುವ ಕ್ಯಾಂಪಸ್. ಇಂದು ಶೈಕ್ಷಣಿಕ ವಿಚಾರಗಳಲ್ಲಿ, ಶಿಕ್ಷಣ ಪದ್ಧತಿಗಳಲ್ಲಿ ಮುನ್ನಡೆಸಬೇಕಾದಂತಹ ವಿದ್ಯಾರ್ಥಿ ಕೈಗಳು ಇಂದು ಕೆಡುಕುಗಳಿಗೆ ಬಲಿಯಾಗುತ್ತಿದೆ. ಇಂತಹ ದೇಶದ ಎಲ್ಲ ಕಡೆಯೂ ಈ ವಿಚಾರಗಳು ಹರಡಿದೆ. ಶಾಸ್ತ್ರಜ್ಞರು ತಿಳಿಸುವಂತೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ಹೇಳುವುದಾದರೆ, ಮಾದಕ ವಸ್ತುಗಳ ವ್ಯಸನದಿಂದ ಹಲವಾರು ಕೆಲವು ಸ್ಥಿತಿಗಳು ಮುಂದಾಗಿವೆ. ಮೊದಲನೇದಾಗಿ ಹೇಳುವುದಾದರೆ, ಪುಸ್ತಕಗಳನ್ನು ಹಿಡಿಯಬೇಕಾದ ಈ ಕೈಗಳು ಇಂದು ಈ ಕಾಲಘಟ್ಟದಲ್ಲಿ ಅದು ಮಾದಕ ವಸ್ತುಗಳ ವ್ಯಸನಗಳಿಗೆ ಬಲಿಯಾಗಿದೆ. ಈ ಪುಸ್ತಕಗಳು ಹಿಡಿಯಬೇಕಾದಂತಹ ಕೈಗಳು. ನನ್ನ ಪ್ರೀತಿಯ ಸಹೋದರರೇ, ಇಂದು ಸಮುದಾಯದ ಎಡೆಯಲ್ಲಿ ಎಷ್ಟು ಘೋರ ಕೃತ್ಯಗಳು ನಡೆಯುತ್ತಿದೆ. ಇವುಗಳಿಗೆಲ್ಲ ಪ್ರಮುಖ ಕಾರಣ ಮಾದಕ ವಸ್ತುಗಳ ವ್ಯಸನವಾಗಿದೆ. ನಾನು ಇಂದು ನಿಮ್ಮ ಮುಂದೆ ಒಂದೆರಡು ಮಾದಕ ವ್ಯಸನದ ಕುರಿತು ಹೇಳುತ್ತೇನೆ. ಇಂದು ಸಮುದಾಯದಲ್ಲಿ ಘೋರ ಕೃತ್ಯಗಳು ನಡೆಯುತ್ತಿದೆ. ಇವುಗಳಿಗೆ ಪ್ರಮುಖ ಕಾರಣ ಮಿತ್ರರ ಪ್ರಭಾವ ಮತ್ತು ದುಷ್ಟ ಪ್ರಭಾವ ಹೊಂದಿರುವ ಸ್ನೇಹಿತರ ಮಧ್ಯೆ ಇಡುವ ಸ್ನೇಹಿತರ ಒತ್ತಡದಿಂದ ಹುಚ್ಚು ಮತ್ತು ಆತ್ಮವಿಶ್ವಾಸದ ಕೊರತೆ. ನನ್ನ ಪ್ರೀತಿಯ ಸಹೋದರರೇ, ಜೀವನದ ಸಮಸ್ಯೆಗಳನ್ನು ಎದುರಿಸಲು ಮಾನಸಿಕ ಬಲದ ಕೊರತೆ ಉಂಟಾದಾಗ ಇಂತಹ ಮಾದಕ ವಸ್ತುಗಳ ವ್ಯಸನದ ಪರಿಣಾಮವನ್ನು ಕಂಡುಕೊಳ್ಳುವಲ್ಲಿ ಹಲವಾರು ತಪ್ಪು ತೀರ್ಮಾನಗಳಿವೆ. ಇಂದು ಸಮುದಾಯದ ಎಡೆಯಲ್ಲಿ ಭಿನ್ನತೆಯನ್ನು ಉಂಟು ಮಾಡುತ್ತದೆ. ಇವುಗಳಿಗೆ ಪ್ರಮುಖ ಕಾರಣ ಮಾದಕ ವಸ್ತುಗಳ ಅರಿವಿನ ಕೊರತೆ. ಇದರಿಂದಾಗಿ ಹಲವಾರು ಕೋಟ್ಯಾನುಕೋಟಿ ಕನಸುಗಳನ್ನು ಕಂಡಂತಹ ನಿಮ್ಮ ಪೋಷಕರ ನಿರೀಕ್ಷೆಯು ಇಂದಿಗೆ ಮಣ್ಣಲ್ಲಿ ಮಣ್ಣಾಗುತ್ತಿದೆ. ಪ್ರೀತಿಯ ಸಹೋದರರೇ, ಮಾದಕ ವ್ಯಸನದ ಕುರಿತು ಪರಿಶುದ್ಧ ಕುರ್ಆನಿನಲ್ಲಿ ಎಚ್ಚರಿಸಿದ್ದು, يسألونك عن الخمر والميسر قل فيهما اسم كبير ومنافع للناس واسمها. ಉಪಕಾರಕ್ಕಿಂತ ಉಪದ್ರವ ಅಧಿಕವಿರುವ ಮಾದಕ ವಸ್ತುಗಳನ್ನು ನಿಷೇಧಿಸಿ ಎಂದಾಗಿದೆ ಈ ಪರಿಶುದ್ಧ ಕುರಾನಿನಲ್ಲಿ ಎಚ್ಚರಿಸಿದ್ದು. ನನ್ನ ಪ್ರೀತಿಯ ಸಹೋದರರೇ, ನೀವು ಮಾದಕ ವಸ್ತುಗಳನ್ನು ಅದೆಷ್ಟು ದೂರವಾಗುತ್ತೀರೋ ಅಷ್ಟು ದೂರವಾಗಿ ಎಂದಾಗಿದೆ ಈ ಪರಿಶುದ್ಧ ಕುರಾನಿನಲ್ಲಿ ಎಚ್ಚರಿಸಿದ್ದು. ನನ್ನ ಪ್ರೀತಿಯ ಸಹೋದರರೇ, ನೀವು ಯಾರು ಕೂಡ ಮಾದಕ ವಸ್ತುಗಳಿಗೆ ಬಲಿಯಾಗಬೇಡಿ. ಇಂತಹ ವಿಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೊಳಪಡುತ್ತಾ ಇದೆ. ಇಂದು ಶಿಕ್ಷಣ ಸಂಸ್ಥೆಗಳು ಕೆಡುಕು ದಾರಿಗಳಿಗೆ ಸಾಗುತ್ತಿದೆ. ಇವುಗಳಿಗೆ ಪ್ರಮುಖ ಕಾರಣ ಕ್ಯಾಂಪಸ್ ಇದೀಗ ರಾಜಕೀಯ ಪರಿಣಾಮವಾಗಿದೆ. ವಿದ್ಯಾರ್ಥಿಗಳ ಮೇಲೆ ಹಲವಾರು ಪರಿಣಾಮಗಳು ಬೀರುತ್ತಿದೆ. ನನ್ನ ಪ್ರೀತಿಯ ಸಹೋದರರೇ, ಇಂದು ಕ್ಯಾಂಪಸ್ಗಳು ಅಧಿಕವಾಗಿ ಮಲಿನವಾಗುತ್ತಿರುವುದು ನಾವು ಈ ದೇಶದಲ್ಲಿ ಕಾಣುತ್ತಿದ್ದೇವೆ. ಕ್ಯಾಂಪಸ್ಗಳು ಎಷ್ಟು ಮಲಿನವಾಗಿದೆ ಅಂದರೆ ನಮ್ಮ ಈ ಇತಿಹಾಸದಲ್ಲೂ ಕೂಡ ನಮಗೆ ಹೇಳಲು ಸಾಧ್ಯವಿಲ್ಲ. ಅಷ್ಟಕ್ಕೂ ಮಿತಿ ಮೀರಿ ಹೋಗುತ್ತಾ ಇದೆ. ನನ್ನ ಪ್ರೀತಿಯ ಸಹೋದರರೇ, ಇಂದಿನ ಈ ಕಾಲಘಟ್ಟದಲ್ಲಿ ನಮ್ಮ ತಂದೆ ತಾಯಿಗಳು ಅದೆಷ್ಟೋ ಕಷ್ಟದಲ್ಲಿ, ಅದೆಷ್ಟೋ ಬಿಸಿಲಿನಲ್ಲಿ ಕೆಲಸ ಮಾಡಿಕೊಂಡು ತಮ್ಮನ್ನು ಒಂದು ಉತ್ತಮ ರೀತಿಗೆ ಕರೆದುಕೊಂಡು ಹೋಗಬೇಕು ಎನ್ನುವ ಒಂದು ಮನಸ್ಸು ಭಾವನೆಯಿಂದ ತಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಕಲಿಕೆಗಳನ್ನು ಕಲಿತು ತನ್ನ ಮಕ್ಕಳು ಉತ್ತಮ ರೀತಿಗೆ ಹೋಗಬೇಕು ಎಂಬ ರೀತಿಯಲ್ಲಿ ಹಗಲು ರಾತ್ರಿ ಕೆಲಸಗಳನ್ನು ಮಾಡಿಕೊಂಡು ಇಂತಹ ಒಳ್ಳೆ ಕ್ಯಾಂಪಸ್ಗಳಲ್ಲಿ ಹಾಕಿ ತನ್ನ
ವಿದ್ಯಾರ್ಥಿ ತನ್ನ ಮಗ ವಿಜಯಗೊಳಿಸಬೇಕು ಎಂಬ ರೀತಿಯಲ್ಲಿ ತನ್ನ ಮಕ್ಕಳನ್ನು ಕ್ಯಾಂಪಸ್ಗಳಲ್ಲಿ ಹಾಕುತ್ತಿದ್ದಾರೆ. ನಾವಿಲ್ಲಿ ನೋಡುವುದಾದರೆ ಕ್ಯಾಂಪಸ್ಗಳಲ್ಲಿ ಅದೆಷ್ಟೋ ಮಲಿನವಾಗುತ್ತಿರುವ, ಅದೆಷ್ಟೋ ಮಾದಕ ವ್ಯಸನಗಳಿಗೆ ಮತ್ತು ಅತ್ಯಾಚಾರ ವ್ಯಭಿಚಾರಗಳಿಗೆ ನಾವು ಮುಂದೆ ಹೋಗುತ್ತಿದ್ದೇವೆ. ನನ್ನ ಪ್ರೀತಿಯ ಸಹೋದರರೇ, ವಿದ್ಯಾರ್ಥಿಗಳ ಅವರದ್ದೇ ಆದ ವಿದ್ಯಾಭ್ಯಾಸದ ಮೇಲೆ ಪ್ರಭಾವ ಬೀರುತ್ತಾ ಇದೆ. ನನ್ನ ಪ್ರೀತಿಯ ಸಹೋದರರೇ, ವಿದ್ಯಾರ್ಥಿಗಳು ಅವರ ಕಲಿಕೆಯ ಮೂಲಕ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮ ವಿಜಯಗೊಳಿಸಲಿ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಮಾತಿಗೆ ಚೊಕ್ಕ ವಿರಾಮ ಹಾಕುತ್ತೇನೆ. ವಾಖಿರ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.